ಡಾಕ್ಯುಮೆಂಟ್ಸ್ ತೆಗೆ ಗಾಡಿಯಿಂದ ಇಲ್ಲಿ ಏನ್ ಸರ್ ಮನುಷ್ಯರ ನೀವು? ಸಾರಿ ಸರ್, ಸಾರಿ. ನಾನು ಸುಳ್ಳು ಹೇಳ್ತಿಲ್ಲ ಸರ್. ನಿಜವಾಗ್ಲೂ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ನೀವು ತಡೆದಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಜನರ ಪ್ರಾಣನ ಉಳಿಸೋ ನೀವೇ ಪ್ರಾಣ ತೆಗೆಯೋ ಕೆಲಸ ಮಾಡಬೇಡಿ ಸರ್. ಪ್ಲೀಸ್ ಸರ್, ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ. ತುಂಬಾ ರಕ್ತ ಹೋಗ್ತಿದೆ. ಪ್ಲೀಸ್ ಸರ್, ಬೇಕಿದ್ರೆ ನೀವೇ ನೋಡಿ. ಕಿರಾತಕ ಕಿರಾತಕ ಎದ್ದೇಳು, ಕಿರಾತಕ ಕಿರಾತಕ. ಕ್ಷಮಿಸಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಗೊತ್ತಾಗದೆ ಹೀಗೆ ಮಾತಾಡ್ಬಿಟ್ಟೆ. ಸುಳ್ಳು ಹೇಳ್ತೆ ಅಂತ ಅಂದ್ಕೊಂಡೆ. ನೀವು ಹೊರಡು. ಅಶೋಕಣ್ಣ, ಒಂಚೂರು ರೋಡ್ ಕ್ಲಿಯರ್ ಮಾಡಿಸ್ರಿ. ಮುಂದಿನ ಸಿಗ್ನಲ್ಗೆ ಒಂಚೂರು ಫೋನ್ ಮಾಡಿ ಹೇಳಿ. ಹೊರಡಮ್ಮ. ಹಾಕನ್ಸ್ಬಿದ್ದ ಅವನಿಗೇನೋ ಆಗಿದೆ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಂದು ಇದು ಕನ್ಸಿಗೆ ಎಷ್ಟೊಂದು ಹೆದರ್ತಾ ಇದೆಯಾ? ನೀನು ಯಾವಾಗ ಅವನ ಬಗ್ಗೆ ಯೋಚನೆ ಮಾಡ್ತಿರ್ತೀಯಲ್ಲ, ಹಾಗಾಗಿ ಕನಸಲ್ಲೂ ಅವನೇ ಬಂದಿದ್ದಾನೆ. ನೋಡು ನಂದು, ನಿನ್ನ ಪ್ರೀತಿ ಆಶೀರ್ವಾದ ಇರೋ ತನಕ ಅವನಿಗೆ ಯಾವ ಕೆಟ್ಟದ್ದು ಆಗೋದಿಲ್ಲ. ನಂದು, ದೇವರು ಎಲ್ಲರ ಜೊತೆನೂ ಯಾವಾಗಲೂ ಇರೋಕ್ಕಾಗಲ್ಲ. ಅದಕ್ಕೇನೆ ದೇವ್ರ ರೂಪದಲ್ಲಿ ಯಾರಾದರೂ ಒಬ್ಬರನ್ನ ಕಳಿಸ್ಕೊಡ್ತಾನೆ. ಇಲ್ಲ ರೀ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಂದು, ಇವತ್ತಲ್ಲ ನಾಳೆ ನಿನ್ನ ಮನಸ್ಸಿನ ಮಾತು, ಪ್ರೀತಿ ನಿನ್ನ ಮಗನಿಗೆ ಅರ್ಥ ಆಗುತ್ತೆ. ನೀವಿಬ್ರು ಒಂದಾಗ್ತೀರಾ. ಅವನ ರಕ್ತದ ಕಣದಲ್ಲೂ ನೀನು ಸೇರ್ಕೊಂಡ್ಬಿಡ್ತೀಯ. ಅಮ್ಮ ಮಗನ ದೂರ ಮಾಡೋದಕ್ಕೆ ದೇವರಿಂದನೂ ಸಾಧ್ಯ ಇಲ್ಲ. ಆರಾಮಾಗಿ ರೆಸ್ಟ್ ಮಾಡು, ಏನೂ ಆಗಲ್ಲ. ಅವನು ಆಫೀಸ್ಗೆ ಹೋಗಿದ್ದಾನೆ. ನಾನು ಫೋನ್ ಮಾಡಿ ಏನಾಯ್ತು ಅಂತ ವಿಚಾರಿಸ್ತೇನೆ. ಓಕೆ, ಆರಾಮಾಗಿ ರೆಸ್ಟ್ ಮಾಡು. ನನ್ಗೋಸ್ಕರ ಫೈಟ್ ಮಾಡಿದ್ರು. ಹೂ ಕಡೆ, ನಮ್ಗೆ ಫಾರಿನ್ ಹೋಗೋ ಖುಷಿ. ಹೇರೋಳು ಅವಳು ತಾನೆ, ಅವಳು ಹೇಳ್ಬೇಕು 1, 2, 3 ಅಂತ. ಏನಮ್ಮ ಮದ್ವೆ ಹೆಣ್ಣು, ನಿಂದೇನ್ ಪ್ಲಾನು? ನೋಡಿದ್ರ ಅದಕ್ಕೆ ಒಳೊಳಗೆ ನಗ್ತಾ ಇದ್ದಾಳೆ. ಮೌನಂ ಸಮ್ಮತಿ ಲಕ್ಷಣಂ. ಶ್ರುತಿ ಮಗಳೇ, ಶ್ರುತಿ, ನಾವೆಲ್ಲ ಇವಳು ಮದುವೆ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಪಾಪ ಈ ಹುಡುಗಿ ಕೇಳಿಸ್ಕೊಂಡೇ ಇಲ್ಲ. ಶ್ರುತಿ, ಏನಮ್ಮ ಶ್ರುತಿ, ಒಬ್ಬೊಬ್ಳೆ ನಗ್ತಾ ಇದೀಯಾ? ಭಾವಿ ಪತಿ ನೆನ್ಪಾ? ಏನಿಲ್ಲ, ನಾವೆಲ್ಲ ನಿನ್ನ ಮದುವೆ ಬಗ್ಗೆ ಮಾತಾಡ್ತಿದ್ವಿ. ನಿನ್ನ ಮದುವೆ ಆದ್ಮೇಲೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತೀಯಾ ಅಂತ. ಹೌದು ಮಗಳೇ, ನೀನು ಒಬ್ಬಳೇ ನಗ್ತಿದ್ದೆ ಯಾಕೆ? ಅಲ್ಲ, ನಾ ಮಾತಾಡೋದನ್ನೆಲ್ಲ ನೀನು ಕೇಳಿಸ್ಕೊಂಡು ನಗ್ತಿದ್ಯಾ ಅಂತ ಅಂದ್ಕೊಂಡ್ವಿ. ಅಪ್ಪ, ಹೌದು, ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ಶ್ರುತಿ, ಅದೇ ಪಾಪ ಕಣ ಶ್ರುತಿ, ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ದೇವ್ರೆ,
ನಾನು ನಿನ್ ಮೇಲೆ ಇಟ್ಟಿರೋ ನಂಬಿಕೆನ ಸುಳ್ಳು ಮಾಡ್ಬೇಡಪ್ಪ. ಛೇ, ನಾನು ಇವ್ರನ್ನ ಮರ್ತೇ ಬಿಟ್ಟಿದ್ನಲ್ಲ. ಆದ್ರೆ ನನ್ನ ಹತ್ರ ನಂಬರ್ ಬೇರೆ ಇಲ್ಲ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ರೀ, ಬೇಗ ಬನ್ರಿ, ನಿಮ್ ಮಗ ಕಾಲ್ ಮಾಡ್ತಿದ್ದಾನೆ. ಎಲ್ಲೋದ್ರು ಇವ್ರು? ಈಗ ನಾನ್ ಕಾಲ್ ಪಿಕ್ ಮಾಡಿದ್ರೆ ಅವ್ನ್ ಮತ್ತೆ ಅಪ್ಸೆಟ್ ಆಗ್ತಾನೆ. ಬೇಡ ರೀ, ಬೇಗ ಬನ್ರಿ ಪ್ಲೀಸ್ ಪಿಕ್ ಮಾಡಿ. ಛೇ, ಎಲ್ಲೋದ್ರು ಇವರು? ಛೇ, ಯಾಕೆ ಯಾರು ಫೋನ್ ಪಿಕ್ ಮಾಡ್ತಿಲ್ಲ? ಮಾಡಿ ಪ್ಲೀಸ್.